ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಾಗಲೇ ಒಂದು ದೊಡ್ಡ ನಿರ್ಧಾರ ಕೈಗೊಂಡಿದ್ದಾರೆ. ಹೌದು, ಇವರು ಮನೆಯ ಒಳಗಡೆ ಇದ್ದಾಗ ಇವ್ರ ಮೇಲೆ ಒಂದು ನೆಗೆಟಿವ್ ಕಮೆಂಟ್ಸ್ ಹರಿದಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದೇನಪ್ಪ ಅಂದರೆ ಇವರನ್ನು ಮಕ್ಕಳ ಕಳ್ಳಿ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೊರಗಡೆ ತುಂಬಾ ಸುದ್ದಿಯಾಗಿತ್ತು. ಇದರಿಂದ ಮೋಕ್ಷಿತಾ ಅವರ ಕುಟುಂಬಕ್ಕೆ ತುಂಬಾ ಬೇಜಾರಾಗಿತ್ತು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ಧನರಾಜ್ ಅವರು ಕೂಡ ಎಲಿಮಿನೇಟ್ ಆಗಿ ಹೊರಗಡೆ ಬಂದ ಮೇಲೆ ಅವರಿಗೆ ಬಂದಂತಹ ಎಲ್ಲ ಹಣವನ್ನು ಪುತ್ತೂರಿನ ಒಂದು ಆಶ್ರಮಕ್ಕೆ ದಾನ ಮಾಡಿರ್ತಾರೆ. ಅಷ್ಟೇನು ಸ್ಥಿತಿವಂತರಲ್ಲದ ಧನರಾಜ್ ಅವರು ಈ ರೀತಿಯಾದಂಥ ದಾನವನ್ನು ಮಾಡಿ ಸಮಾಜಮುಖಿಯಾಗಿದ್ದಾರೆ. ಮೋಕ್ಷಿತಾ ಅವರು ಕೂಡ ಬಿಗ್ ಬಾಸ್ನಿಂದ ಬಂದಂಥ ಹಣದಲ್ಲಿ 2 ಲಕ್ಷವನ್ನು ಅವರ ತಮ್ಮನ ಹೆಸರಲ್ಲಿ ಅಂಗವಿಕಲರ ಆಶ್ರಮಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಇವರು ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಷ್ಟೇನು ಸ್ಥಿತಿವಂತರಲ್ಲದ ಮೋಕ್ಷಿತಾ ಅವರು ಇಷ್ಟೊಂದು ದುಡ್ಡು ಕೊಟ್ಟಿರೋದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ತುಂಬ ಒಳ್ಳೆಯತನ ಮೆರೆದಿದ್ದಾರೆ ಅಂತಲೂ ಹೇಳ್ಬೋದು. 3 ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ತಮಗೆ ಬಂದಂಥ ಪ್ರೈಸ್ ಮನಿ ಕೊಡೋದು ಸುಲಭದ ಮಾತಲ್ಲ. ಇವರು ಕೊಟ್ಟು ಒಳ್ಳೆಯತನ ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ಇವರನ್ನು ಮಕ್ಕಳ ಕಳ್ಳಿ ಅಂತ ಹೇಳಿರೋ ಎಲ್ಲರಿಗೂ ತಿರುಗೇಟು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಅವರು ತಮ್ಮ ಬಳಿಗೆ ಟ್ಯೂಷನ್ಗೆಂದು ಬರುತ್ತಿದ್ದ ಮಗುವೊಂದನ್ನು ಅವರ ಸ್ನೇಹಿತನೊಂದಿಗೆ ಕಿಡ್ನ್ಯಾಪ್ ಮಾಡಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟು ಪೊಲೀಸ್ ಮೆಟ್ಟಿಲೇರಿರುವ ಪ್ರಕರಣವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು. ಈ ವಿಷಯವನ್ನು ಮೋಕ್ಷಿತಾ ಅವರು ಸಮರ್ಥಿಸಿಕೊಂಡಿದ್ದು ಹೀಗೆ: ಎಲ್ಲರ ಜೀವನದಲ್ಲಿ ಒಂದು ಕಹಿ ಘಟನೆ ಅಂತ ನಡೆದಿರುತ್ತೆ. ಅದನ್ನು ದಾಟ್ಕೊಂಡು ಮುಂದೆ ಹೋಗಬೇಕು. ಅದನ್ನು ಮಾಡದೇ ಇರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಅನ್ನುವಂಥ ಅರ್ಥದಲ್ಲಿ ಮೋಕ್ಷಿತಾ ಅವರು ಹೇಳಿದ್ದಾರೆ. ಪ್ರಕರಣದಲ್ಲಿ ನೇರವಾಗಿ ಭಾಗಿ ಆಗಿದ್ದೀನಿ ಅಂತಲೂ ಹೇಳಿಲ್ಲ, ಭಾಗಿ ಆಗಿಲ್ಲ ಅಂತಲೂ ಹೇಳಿಲ್ಲ. ಮಕ್ಕಳ ಕಳ್ಳಿ ಎಂದವರಿಗೆ ಅವರು ಹೀಗೆ ತಿರುಗೇಟನ್ನು ನೀಡಿದ್ದಾರೆ. ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್.